ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ನನಗಂತೂ ಇತ್ತೀಚೆಗೆ ಅದು ವಿ ವಿಶ್ವಪ್ರಿಯ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಶ್ರೀಚಕ್ರದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಯಿಂದ ಸಾಕಷ್ಟು ಜನ ಕಾಲ್ ಮಾಡಿದರು, ನೇರವಾಗಿ ಬಂದು ಭೇಟಿ ಮಾಡಿದ್ರು, ಒಂದಷ್ಟು ಜನ ವಿಷಯಗಳನ್ನು ತಿಳ್ಕೊಂಡ್ರು. ಇದರಲ್ಲಿ 100ಕ್ಕೆ 70ರಷ್ಟು ಜೊಳ್ಳು, ಇನ್ನು ಮಿಕ್ಕಿದ 30ರಷ್ಟು ಮಾತ್ರ ಸಾಲಿಡ್, ಇನ್ನು ಮಿಕ್ಕಿದೆಲ್ಲ ಜುಳ್ಳು. ಇದರಲ್ಲಿ ನನಗೆ ಒಂದು ದಿನಕ್ಕೆ 1,000 ಮೆಸೇಜ್ಗಳು ಬರ್ತವೆ. ಆ ಶ್ರೀಚಕ್ರವನ್ನು ಫೋಟೋ ಕಳಿಸ್ತಾರೆ. ನಮ್ಮ ಮನೇಲಿ ಈ ಶ್ರೀಚಕ್ರ ಇದೆ, ಯಾರೋ ತಗಡಲ್ಲಿ ಬರ್ಕೊಟ್ಟಿದ್ರು, ಆ ಶ್ರೀಚಕ್ರ ಇದೆ, ಮತ್ತು ಇನ್ನೊಂದೇನೋ ಕಲ್ಲಲ್ಲಿದೆ, ಕೆತ್ತಿದ್ದಾರೆ ಅಂತ. ಕೆಲವೊಬ್ಬರು ದೇವಸ್ಥಾನಗಳಿಂದನೂ ಸುಮಾರು ಜನ ಕಾಲ್ ಮಾಡಿದರು, ಅವ್ರ ವಿಡಿಯೋಗಳನ್ನು ಕಳಿಸಿದ್ದಾರೆ. ನನಗಂತೂ ಅದನ್ನು ನೋಡಿ 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 ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ರಕ್ತ ಬರ್ತದೆ. ಯಾವ್ಯಾವ ರೀತಿ ಶ್ರೀಚಕ್ರನ ಕುಲ್ಗಡಿಸೋದಕ್ಕೆ ಸಾಧ್ಯವಾಗುತ್ತೋ, ಎಷ್ಟು ಕುಲ್ಗಡಿಸೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಕುಲ್ಗಡಿಸ್ಬಿಟ್ಟಿದೆ. ಅದಕ್ಕೆ ಶ್ರೀಚಕ್ರ ಅಂದರೆ ಇನ್ನೊಂದೇನೆಂದರೆ ಮಿಲಿಮೀಟರ್ ಅಂತಾರೆ, ಅಂದರೆ ಅಲ್ಲ, ಗಿಂತನೂ 10 ಭಾಗ. ಈಗ 1 ಇಂಚಿಗೆ 2.5 ಸೆಂಟಿಮೀಟರ್ ಬರ್ತದೆ, 1 ಸೆಂಟಿಮೀಟರ್ಗೆ 10 ಬರ್ತದೆ. ಆ 1 ಅಲ್ಲಿ ಮತ್ತೆ 10 ಬರ್ತದೆ, ಮಿಲಿಮೀಟರ್ ಅಂತ, ಮೈಕ್ರೋ ಮಿಲಿಮೀಟರ್ ಅಂತ. ಆ ರೀತಿ ಒಂದೇ ಒಂದು ಕೂದಲಳಿಯಷ್ಟು ಲೈನ್ ಒಂಚೂರು ಆಚೆ ಈಚೆ ಹೋಯ್ತು ಅಂದ್ರೆ ಅದು ಶ್ರೀಚಕ್ರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇಂಥದನ್ನ ಇಷ್ಟ ಬಂದಂಗೆಲ್ಲ ಅವರು ಕುಲಗಡಿಸಿ ಇಟ್ಬಿಟ್ಟವ್ರೆ. ಏನು ಒಂದಲ್ಲ ಎರಡಲ್ಲ. ದೇವಸ್ಥಾನಗಳಲ್ಲೇ ಆ ರೂಪದಲ್ಲಿ ಮನೇಲಿ ಇಟ್ಟಿರೋದು ಬಿಟ್ಬಿಡಿ, ದೇವಸ್ಥಾನಗಳಲ್ಲೇ ಈ ರೀತಿ ಮಾಡಿದ್ರೆ ಶ್ರೀಚಕ್ರವನ್ನ ವಿಚಿತ್ರವಾಗಿ, ಅದು ಬರುವಂತಹ ಭಕ್ತಾದಿಗಳಿಗೆ ಅಥವಾ ಅಲ್ಲಿರುವಂಥ ವಾತಾವರಣನ ಹೇಗೆ ಶುದ್ಧಿಗೊಳಿಸುತ್ತೆ? ನಿಮ್ಮೆಲ್ಲರಿಗೂ ನೋಡಿ, ಇದೊಂದು ಖರ್ಚಿಪ್, ಇದು ಸುಮ್ಮನೆ ಹಿಂಗೆಲ್ಲ ಹೆಂಗಂದ್ರೆ ಹಂಗೆ ಬಿಸಾಕ್ಬಿಡಿ, ಇದನ್ನು ತೆಗೆದು ಸುಮ್ಮನೆ ಹಿಂಗೆ ಬಿಟ್ಬಿಡಿ. ಈ ರೀತಿ ಇರೋ ಖರ್ಚಿಪನ್ನ ನೀವು ಪೆಂಡುಲಮ್ ಅಂತಾರೆ, ಅಂದರೆ ಒಂದು ರುದ್ರಾಕ್ಷಿ ತಗೊಳ್ಳಿ, ಅದಕ್ಕೆ ಸೆಂಟ್ರಲ್ ದಾರ ಕಟ್ಬಿಟ್ಟು ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ. ಅದು ಆ್ಯಂಟಿ ಕ್ಲಾಕ್ ವೈಸ್ ಸುತ್ತುತ್ತೆ. ಅಂದರೆ ಇದೇನಕ್ಕೆ ಅಂದರೆ ಈ ರೀತಿ ಇರೋದ್ರಿಂದ. ಇದನ್ನು ನೀವೆಲ್ಲರೂ ಪರೀಕ್ಷೆ ಮಾಡಿ. ಇದಕ್ಕೇನು ವಿಶೇಷವಾದ ವಿದ್ಯೆ ಕಲಿಯಬೇಕು, ಇದೇನು ಬ್ರಹ್ಮವಿದ್ಯೆ, ಋಷಿ ವಿದ್ಯೆ ಅಲ್ಲ. ಆ ತುಳಸಿ ಇದಕ್ಕೆ ರುದ್ರಾಕ್ಷಿಗೆ ಒಂದಿಷ್ಟುದ್ದ ದಾರ, 1 ಅಡಿ ದಾರ ಕಟ್ಬಿಟ್ಟು ಹಿಂಗೆ ಹಿಡಿದು ನೋಡಿ, ಅದು ಲೆಫ್ಟಿಗೆ ಸುತ್ತೆ. ಅದೇ ನೀವೇನಾದರೂ ಈ ಕರ್ಚಿಫನ್ನು ಕ್ಲೀನಾಗಿ ಹಿಂಗೆ ಮಡಚಿ ಕರೆಕ್ಟಾಗಿ ಒಂದು ಟೇಬಲ್ ಮೇಲೆ ಎಲ್ಲಾದರೂ ಹೀಗಿಟ್ಬಿಟ್ಟು ಈಗ ರುದ್ರಾಕ್ಷಿನ ಇಟ್ಟು ನೋಡಿ, ಅದು ಕ್ಲಾಕ್ ವೈಸಲ್ಲಿ ಸುತ್ತುತ್ತೆ. ಇದನ್ನು ನೀವೆಲ್ಲರೂ ಪ್ರಾಕ್ಟಿಕಲಾಗಿ ಮಾಡಿ ನೋಡಿ. ಅಂದರೆ ನಾವು ಕಸ ಇಟ್ಟಂಗೆ ಇಟ್ಟರೆ ಹೇಗೆ ಬರ್ತದೆ ರಿಸಲ್ಟು, ಮಡಚಿಟ್ರೆ ಹೇಗೆ ಬರುತ್ತೆ ಅನ್ನೋದನ್ನು ನೀವೇ ಪ್ರಾಕ್ಟಿಕಲಾಗಿ ನೋಡ್ಬಿಡ್ಬೋದು. ಈ ಮನೆಗಳಲ್ಲಿ ಸಾಕಷ್ಟು ಜನ ಗಲೀಜಾಗಿ ಇಟ್ಕೊಂಡಿರ್ತಾರೆ ಮನೇನ. ಬಟ್ಟೆನ ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಿಟ್ಟಿರ್ತಾರೆ, ಹೆಂಗಂದ್ರೆ ಹಂಗೆ ತುರುಕ್ಬಿಟ್ಟಿರ್ತಾರೆ ಬಟ್ಟೆನ. ಏನೋ ತಗೊಂಡು ಬಂದು ಡ್ರಾಯರಲ್ಲಿ ಕಸ ತುಂಬಿಟ್ಟಿರ್ತಾರೆ. ಇದೆಲ್ಲವೂ ಕೂಡ ಮನೇಲಿ ನಡೀತಾ ಇರ್ತದೆ. ಇದು ನೆಗೆಟಿವ್ ಎನರ್ಜಿಯನ್ನು ಬೀರುತ್ತೆ. ಅದೇ ಕ್ಲೀನಾಗಿ ಮಡಚಿಟ್ಕೊಂಡು ಒಳ್ಳೆ ಅದ್ಭುತವಾಗಿ ಪರ್ಫ್ಯೂಮ್ ಎಲ್ಲ ಹಾಕಿ ಒಳಗಡೆ ಎಲ್ಲ ಸೆಂಟ್ ಹಾಕಿರ್ತಾರೆ, ಡೋರ್ ತೆಗೆದ್ರೆ ಗಮ್ ಅಂತ ಗಮ್ಗುಡ್ತಾ ಇರುತ್ತೆ. ಇದು ನಿಮ್ಮ ಮನಸ್ಸನ್ನು ಎಷ್ಟು ಉಲ್ಲಾಸಕರವಾಗಿ, ಎಷ್ಟು ಅತ್ಯದ್ಭುತವಾದ ಪೀಸ್ಫುಲ್ ಮೈಂಡನ್ನು ನಿರ್ಮಿಸುತ್ತೆ, ವಾತಾವರಣನ ಕೊಡುತ್ತೆ. ಇದನ್ನು ಬಿಟ್ಬಿಟ್ಟು ನಾವು ಗಲೀಜಾಗಿ ಇಟ್ಕೊಂಡ್ರೆ ಹೇಗೆ ಬರ್ತದೆ? ಅದೇ ರೀತಿ ಶ್ರೀಚಕ್ರನು ಕೂಡ ಇಷ್ಟ ಬಂದಂಗೆ ಹಿಂಗೆ ಮಾಡ್ಬಿಟ್ಟಿರ್ತಾರೆ. ಇದು ಶ್ರೀಚಕ್ರ ಅಂತ ಹೇಳ್ತಾರೆ. ಶ್ರೀಚಕ್ರ ಅಂತಂದರೆ ಅದನ್ನು ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತೇಳಿ ಶ್ರೀಚಕ್ರ ಅಂತ. ಶ್ರೀಚಕ್ರ ಅಲ್ಲ, ನವಾವರಣ ಯಂತ್ರ ಅಂತ ಅದಕ್ಕೆ ಹೆಸರು, ಅಥವಾ ನವಾವರಣ ಚಕ್ರ ಅಂತ. ಅಂದರೆ 9 ಹಂತಗಳಲ್ಲಿ ಅದಿರಬೇಕು. 3 ಚೌಕಾಕಾರ, 3 ವೃತ್ತಾಕಾರ, 16 ದಳಗಳಿರುವಂತಹ ಮತ್ತೊಂದು ವೃತ್ತಾಕಾರ, ಇದು 7ನೇದು, ಮತ್ತು 8 ನಾಗದಳ ಇರುವಂಥದ್ದು. ಇದು 8ನೇ ಒಂದು ನವಾವರಣ, ಅಂದರೆ 8ನೇ ವರ್ಣ. ಇದು 9ನೇದು ಬಂದು 3-4 ತ್ರಿಭುಜಗಳು ಸೇರಿ 43 ತ್ರಿಭುಜಗಳು ಇರುತ್ತವೆ. ಇದು 9 ಹಂತಗಳಲ್ಲಿ, ಅಂದರೆ 9 ಲೇಯರ್ಗಳಲ್ಲಿ ಇದನ್ನು ರಚಿಸಲಾಗುತ್ತೆ. ಒಂದೊಂದನ್ನು ಮೊನ್ನೆ ಯಾರೋ ಒಂದು ದೇವಸ್ಥಾನಕ್ಕೆ ಅಂತ ಒಂದು ಕಲ್ಲಲ್ಲಿ ಮಾಡಿಸಿದ್ದಾರೆ, ಅದನ್ನು ವಿಡಿಯೋ ಹಾಕ್ತೀನಿ, ನೀವು ನೋಡಿ. ಎಷ್ಟು ವಿಕಾರವಾಗಿದೆ ಅಂತಂದರೆ, ದೇವರೇ, ಅದನ್ನು ಶ್ರೀಚಕ್ರ ಅಂತೇಳಿ ಅದನ್ನು ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾವನ್ ಪುಣ್ಯಾತ್ಮ. ಅದು ಮಾಡಿಕೊಟ್ಟವನು ಯಾರು, ಮಾಡಿಸ್ದವನು ಯಾರು?
ನಾನು ಅರ್ಥಕೊಂಡಂಗೆ ಅಂದರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಎರಡೂ ಕೂಡ ಮಾಡಿದ್ದೀನಿ. 1 ಕೋಟಿಲಿ ಒಬ್ಬನಿಗೆ ಮಾತ್ರ ಶ್ರೀಚಕ್ರ ರಚಿಸೋಕ್ಕೆ ಅಧಿಕಾರ ಇದೆ. ಅದು ಅವನಿಗೆ ಒಲಿಯುತ್ತೆ. ಇನ್ನು ಮಿಕ್ಕಿದವ್ರು ಯಾರಿಗೂ ಒಲಿಯೋದಿಲ್ಲ. ಎಲ್ಲ ರೆಡಿಮೇಡ್ ಇಟ್ಕೊಂಡಿರ್ತಾರೆ. ತಗೊಂಬಂದು ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಾ. ಅದರಲ್ಲಿ ನವಾವರಣ ಇರೋದೇ ಇಲ್ಲ. ಆ 3 ಚೌಕಾಕಾರಗಳು ಇರೋದಿಲ್ಲ. ಈ ಚೌಕಾಕಾರದಲ್ಲಿ ಶ್ರೀಚಕ್ರದ ಬಗ್ಗೆ ಹೇಳ್ಕೊಡಿ ಅಂತಾರೆ. ಅದನ್ನೆಲ್ಲ ಹೇಳ್ಕೊಡುವಂಥ ವಿದ್ಯೆಗಳು ಅಲ್ಲವೇ ಅಲ್ಲ ಅದು. ಯಾಕೆಂದರೆ ಈಗ ಹೇಳ್ಕೊಡ್ದೇನೆ ಅಲ್ಪ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆದಮೇಲೆ, ಅಂದರೆ ಯೂಟ್ಯೂಬು, ಫೇಸ್ಬುಕ್ಕು, ಗೂಗಲ್ ಇವೆಲ್ಲ ಬಂದಮೇಲೆ ಯಾರ್ಯಾರು ಯಾವ್ದಾವ್ದು ಏನೇನು ರೆಡಿಮೇಡ್ ಸಿಗ್ತದೆ ಅದನ್ನು ತಗೊಳ್ತಾರೆ, ಒಂದು ಪ್ರಿಂಟ್ ಹಾಕಿಸ್ತಾರೆ, ಮನೇಲಿ ಮಡಗ್ಬಿಡ್ತಾರೆ. ನನ್ನ ಹತ್ರ ಯಾರೋ ಒಬ್ಬ ವ್ಯಕ್ತಿ ಬಂದ, ಎಷ್ಟಾಗುತ್ತೆ ಶ್ರೀಚಕ್ರಕ್ಕೆ ಇಷ್ಟು ಅಂತಂದ. ಅವನು ಹೋಗ್ಬಿಟ್ಟು ಒಂದು 6 ತಿಂಗಳಲ್ಲಿ ಗೃಹ ಪ್ರವೇಶಕ್ಕೆ ಮನೆಗೆ ಕರೆದ್ರೆ ಅವನೇ ಹೋಗಿ ಮಾಡಿಸ್ಕೊಂಬಿಟ್ಟು ಅವನೊಂದು ರೆಡಿಮೇಡು. ರೀಸನ್ ಏನು ಅಂದರೆ ನಿಮ್ಮ ಹತ್ರ ಬೆಲೆ ಜಾಸ್ತಿ, ಅದಕ್ಕೋಸ್ಕರ ನಾನೇ ಮಾಡಿಸ್ದೆ ಅಂತ. ಆಯ್ತಪ್ಪ ಒಳ್ಳೇದು ಅಂತೇಳಿ. ಸೊ ಆತ ಮನೆಗೆ ತಗೊಂಡೋದ್ಮೇಲೆ ಅವನಿಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಮೇಲೆ ಫೋನ್ ಮಾಡಿ, ಗುರುಗಳೇ ಹಿಂಗೆ ಆಗ್ಬಿಟ್ಟೈತೆ, ಏನು ಮಾಡೋದು ಅಂತ. ನಿಮ್ಮ ಹತ್ರ ಬೆಲೆ ಜಾಸ್ತಿ ಅಂತ ತಗೊಂಡೋದಲ್ಲ, ಅದಕ್ಕೋಸ್ಕರ ಹಂಗಾಗೈತೆ, ಈಗಲೂ ಕಾಲ ಮಿಂಚಿಲ್ಲ, ಅದನ್ನು ಕೊಟ್ಬಿಡು ಅಂತ. ಅವ್ನು ಕೊಟ್ಟಿಲ್ಲ. ಅವ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಅವ್ರ ಮನೆಯಲ್ಲಿ ಅವರ ಹೆಂಡತಿ ತಂಗಿ, ಮದುವೆ ಆಗಿಲ್ಲ ಆಕೆಗೆ, ಮೆಟ್ಲು ಮೇಲಿಂದ ಬಿದ್ದು ಮೂಳೆ ಮುರ್ಕೊಂಡವಳು. ಇಷ್ಟಕ್ಕೆ ನಿಂತ್ಕೊಳ್ಳಿಲ್ಲ. ಅವ್ರ ಮಗನ್ನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟವ್ರೆ. 2 ದಿವಸ ಆದಮೇಲೆ ಬಿಟ್ಟು ಕಳಿಸಿದ್ದಾರೆ. ಅಂದರೆ ಇವನ ಹತ್ರ ದುಡ್ಡಿಲ್ಲ ಅಂತ ತಿಳ್ಕೊಂಡು. ಸೊ ಇದೆಲ್ಲವೂ ಕೂಡ ಏನೇನೋ ನಡೀತಾ ಇರುತ್ತೆ ಅಲ್ಲಿ. ಇದೆಲ್ಲದಕ್ಕಿಂತ ಮುಂಚಿತವಾಗಿ ಅವನಿಗೊಂದ್ಸಲ ಹಾರ್ಟ್ ಅಟ್ಯಾಕ್ ಆಗಿದೆ. ಅದೇನೋ ಅಂಜಿಯೋಗ್ರಾಫ್ ಅಂತಾರ, ಅದು ಮಾಡಿಸಿ ಮತ್ತೆ ಅದಾದಮೇಲೆ ಬುದ್ಧಿ ಬಂತು, ಎಲ್ಲ ತೊಗೊಂಡೋಗಿ ದೇವಸ್ಥಾನ ಹತ್ರ ಇಟ್ಬಿಟ್ಟು ಬಂದ್ಬಿಟ್ನಂತೆ. ಅಂದರೆ ಇಲ್ಲಿ ಅದನ್ನ ಹಿನ್ನೆಲೆಯಿಂದ ರಚಿಸೋದಕ್ಕೆ ಅದು ಎಲ್ರಿಗೂ ಅಷ್ಟು ಸುಲಭ ಅಲ್ಲ. ಯಾರೋ ರೆಡಿಮೇಡ್ ತಗೊಂಡು ಬಂದು ಮಾಡ್ತಾರೆ. ನಿಮಗೆ ಕೆಲವೊಂದು ತೋರಿಸ್ತೀನಿ ನೋಡಿ. ಈ ರೀತಿ ಇರ್ತವೆ. ಇದು ಲೇಸರ್ ಕಟಿಂಗಲ್ಲಿ ಮಾಡಿಕೊಂಡು, ಇದನ್ನು ಸೆಂಟ್ರೇ ಇಲ್ಲ ಇದಕ್ಕೆ ಯಾವುದೇ ರೀತಿ ಶ್ರೀಚಕ್ರ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಶ್ರೀಚಕ್ರದ ಆಕಾರದಲ್ಲಿದೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ಈ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಇರ್ತಾರೆ. ರಾಜ್ಕುಮಾರ್ ಥರ ಮಾತಾಡ್ತಾರೆ, ವಿಷ್ಣುವರ್ಧನ್ ಥರ, ಅಂಬರೀಷ್ ಥರ ಮಾತಾಡ್ತಾರೆ. ಜೂನಿಯರ್ ರಾಜ್ಕುಮಾರ್, ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ರವಿಚಂದ್ರನ್, ಇವ್ರನ್ನೆಲ್ಲ ಕೇಳಿದಿರ. ಈಗ ರವಿಚಂದ್ರನ್ಗೆ ಒಂದು ಸಿನಿಮಾಗೆ ಎಷ್ಟು ಸಂಭಾವನೆ, ಜೂನಿಯರ್ ರವಿಚಂದ್ರನ್ಗೆ ಎಷ್ಟು ಕೊಡ್ತಾರೆ ಸಂಭಾವನೆ. ಅದೇ ರೀತಿ ಈ ಶ್ರೀಚಕ್ರ ಏನಿದೆಯೋ ಇದು ಮಿಮಿಕ್ರಿ ಇದ್ದಂಗೆ. ಅಂದರೆ ಶ್ರೀಚಕ್ರದ ರೂಪದಲ್ಲಿದೆ, ಆದರೆ ಖಂಡಿತವಾಗ್ಲೂ ಇದು ಯಾವುದು ಶ್ರೀಚಕ್ರ ಅಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡಿ. ನೀವು ಶ್ರೀಚಕ್ರ ಮಡಗೋ ಅಂತ ಅವಶ್ಯಕತೆನೇ ಇಲ್ಲ. ಅಕಸ್ಮಾತ್ ಏನಾದರೂ ನಾನು ಶ್ರೀಚಕ್ರನ ಮನೇಲಿ ಸ್ಥಾಪನೆ ಮಾಡಬೇಕು ಅಂದರೆ ಅದರ ಬಗ್ಗೆ ತಿಳ್ಕೊಳ್ಳಿ. ನಿಮಗೆ ತಿಳ್ಕೊಳ್ಳಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ, ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಆನಂತರ ನಿಮಗೆ ಇಚ್ಛೆ ಇದ್ದರೆ ಅದನ್ನು ನೀವು ಸ್ಥಾಪನೆ ಮಾಡಬಹುದು, ಮನೆಯಲ್ಲಿ ಖಂಡಿತವಾಗ್ಲೂ ಇಟ್ಕೊಳ್ಬಹುದು. ಇಲ್ಲ ಅಂದರೆ ಅದು ಇಡೋದಕ್ಕೆ ಸಾಧ್ಯವಿಲ್ಲ. ಈ ರೀತಿಯೆಲ್ಲ ಅನಾಚಾರ ಮಾಡಿರೋಂಥದ್ದನ್ನು ವಿಚಿತ್ರವಾಗಿ ಎಷ್ಟು ಘೋರವಾಗಿರ್ತದೆ ಅಂತಂದ್ರೆ ಅದು ಅಯ್ಯೋ, ಅದನ್ನು ಕೇಳಲೇಬೇಡಿ. ಹೇಳೋದ್ನೆಲ್ಲ ಕಣ್ಣಲ್ಲಿ ರಕ್ತ ಬರ್ತದೆ. ಅದನ್ನೆಲ್ಲ ನೋಡಿಬಿಟ್ರೆ ದಿನಕ್ಕೊಂದು 1000 ಫೋಟೋಗಳು ಬರ್ತವೆ. ಎಲ್ಲರೂ ಕೂಡ ಈ ರೀತಿ ಇಟ್ಕೊಂಡಿದ್ದೀನಿ, ಈ ರೀತಿ ಅದು ಯಾವುದು ಶ್ರೀಚಕ್ರ ಅಲ್ವೇ ಅಲ್ಲ, ನವಾವರಣ. ಅದರಲ್ಲೂ ಕೂಡ ಅಳತೆ ರೂಪದಲ್ಲಿ ಇರಬೇಕು. ಇನ್ನೊಂದು ನಿಮಗೆ ವಿಶೇಷವಾಗಿ ಹೇಳ್ಬಿಡ್ತೀನಿ, ಶ್ರೀಚಕ್ರಗಳು ಎಲ್ಲರಿಗೂ ಒಂದೇ ರೀತಿ ಇಲ್ಲ. ಅದರಲ್ಲಿ 5 ಥರ ಶ್ರೀಚಕ್ರಗಳು ಬರ್ತವೆ. 2 ಗೊತ್ತಿಲ್ಲದಿರೇ ಆಗಿರೋಂತಹ ಶ್ರೀಚಕ್ರಗಳು, ಈಗ ನಾನು ಹೇಳ್ತಾ ಇದ್ದೀನಲ್ಲ, ಅದರಲ್ಲಿ ಸೇರ್ಕೊಳ್ಳಲ್ಲ. ಅದೆಲ್ಲ ಈ 5ಕ್ಕಿಂತ ಹೊರಗಡೆ ಇರೋವಂಥದ್ದು. ಇನ್ನು 3 ಇದೆ. ಇದೆಲ್ಲ ಬೇರೆ ಬೇರೆ ಕ್ರಿಯೆಗಳಿಗೆ, ಬೇರೆ ಬೇರೆ ಕೃತ್ಯಗಳಿಗೆ. ಇದು ದೇವಸ್ಥಾನಕ್ಕೆ ಬೇರೆ, ಮನುಷ್ಯರು ವಾಸ ಮಾಡ್ತಾರಲ್ಲ ಮನೇಲಿ ಅಲ್ಲೇ ಬೇರೆ, ಮತ್ತು ಕೆಲವ್ರಿಗೆ ತಾಂತ್ರಿಕರಿಗೆ, ಮಾಂತ್ರಿಕರಿಗೆ, ಯಾಂತ್ರಿಕರಿಗೆ ಬೇರೆ. ಆದ್ದರಿಂದ ಇದು 3 ಹಂತದಲ್ಲಿ ಶ್ರೀಚಕ್ರಗಳನ್ನು ರಚಿಸಲಾಗುತ್ತೆ. ನಾನು ಈ 3 ಕೂಡ ಕಲ್ತಿದ್ದೀನಿ. ಯಾವ ರೀತಿ ರಚಿಸಬೇಕು, ಅದಕ್ಕೆ ಏನು ಅಳತೆ, ಆ ಒಂದು ಪ್ರೋಸೆಸ್ ಏನು, ಅದನ್ನು ಯಾವಾಗ ಮಾಡಬೇಕು, ಇದೆಲ್ಲವನ್ನು ತಿಳ್ಕೊಂಡಿರೋರು ಸಾಕಷ್ಟು ಜನ ಇದ್ದಾರೆ. ಆದರೆ ರಚನೆ ಮಾಡುವಂಥವ್ರು, ಈ ಶ್ರೀಚಕ್ರವನ್ನು ನಿರ್ಮಾಣ ಮಾಡುವಂಥವ್ರು ಇದಾರಲ್ಲ, ಇದು ಕೋಟಿಲಿ ಒಬ್ಬರಿಗೆ ಮಾತ್ರ ಸಾಧ್ಯನೇ ಹೊರತು ಎಲ್ಲರಿಗೂ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ದಯವಿಟ್ಟು ಶ್ರೀಚಕ್ರನ ಅಷ್ಟು ಕೇವಲವಾಗಿ ತಗೊಳ್ಬೇಡಿ. ನಿಮಗೆ ಅವಶ್ಯಕತೆ ಇದ್ದರೆ ಯಾರಾದರೂ ಅರ್ತಿರೋರು, ತಿಳಿದಿರೋರು, ಅದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಯಾರು ಇರ್ತಾರೆ ಅವ್ರ ಬಳಿ ಮಾತ್ರ ನೀವು ಮಾತುಕತೆ ಆಡಿ ಅರ್ಜೆಂಟಾಗಿ ತಗೊಂಡು ಬಂದು ಸ್ಥಾಪನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ಅಷ್ಟು ಸುಲಭವಾಗಿರೋದಲ್ಲ. ತಾಯಿ ಜಗನ್ಮಾತೆಗೆ ಬಂದು ಮನೇಲಿ ನೆಲೆಸ್ತಾಳೆ ಅಂತಂದರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು.
ಯಾರ್ಯಾರು ಪಾಪಿಗಳಿರ್ತಾರೆ, ಪಾಪಿಷ್ಠರಿರ್ತಾರೆ, ಅಂಥವ್ರಿಗೆ ಇಂಥವೇ ಸಿಗೋದು. ಇದ್ರ ಬಗ್ಗೆ ಗೊತ್ತಿಲ್ಲದಿರೋರು ನಾನು ಹೇಳ್ತಾ ಇದ್ದೀನಿ, ಮಡಗಲೇಬೇಡಿ. ಅವಶ್ಯಕತೆನೇ ಇಲ್ಲ. ಕುಲದೈವ, ಆರಾಧ್ಯ ದೈವ, ಅದೃಷ್ಟ ದೈವ, ಈ 3 ದೇವರನ್ನ ಇಟ್ಕೊಂಡಿದ್ರೆ ಸಾಕು. ಶ್ರೀಚಕ್ರ ಇಡುವಂಥ ಅವಶ್ಯಕತೆ ಇಲ್ಲ. ಇಟ್ಟಿದ್ರೆ ಅದನ್ನು ಶಾಸ್ತ್ರೋಕ್ತವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋವಂಥದ್ದನ್ನು ನೀವು ಇಡಬಹುದೇ ಹೊರತು ಸುಮ್ಮನೆ ಯಾವುದೋ ರೆಡಿಮೇಡ್ ಸಿಕ್ತು ಅಂತೇಳಿ, ಅಥವಾ ನಿಮ್ಮ ತಲೆಗೆ ಯಾವುದೋ ಒಂದು ಗೂಗಲಲ್ಲಿ ಸಿಕ್ತು ಅದನ್ನು ಪ್ರಿಂಟ್ ಹಾಕ್ಸ್ಬಿಟ್ಟೆ, ಅದನ್ನು ಕಾಪರ್ ಮೇಲೆ ಕಾರ್ವಿಂಗ್ ಮಾಡಿಸ್ಬಿಟ್ಟೆ ಅಥವಾ ವುಡ್ಡಲ್ಲಿ ಮಾಡಿಸ್ಬಿಟ್ಟೆ, ಆ ಥರದ್ದೆಲ್ಲ ಇಲ್ಲವೇ ಇಲ್ಲ. ಅದೆಲ್ಲದಕ್ಕೂ ಕೂಡ ಶಾಸ್ತ್ರೋಕ್ತವಾಗಿ ಮಾಡಬೇಕು. ನಿಮಗೆ ಅದ್ರ ಬಗ್ಗೆ ಆಸಕ್ತಿ ಇದ್ದರೆ ತಿಳ್ಕೊಳ್ಬೇಕಾದ್ರೂ ಬನ್ನಿ, ತಗೊಳ್ಬೇಕು ಅಂತಲ್ಲ. ನನಗೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ತಿಳಿಸೋದಕ್ಕೂ ರೆಡಿ ಇರ್ತೀನಿ. ಅಥವಾ ಮಾಡಿಕೊಡ್ಬೇಕು ಅಂತಂದರೆ ಅದು ಮಾಡಿಕೊಡೋದಕ್ಕೂ ರೆಡಿ ಇರ್ತೀನಿ. ನೇರವಾಗಿ ಬಂದವ್ರಿಗೆ ಮಾತ್ರ ಫೋನಲ್ಲಿ ಮಾಡಿ ಎಷ್ಟಾಗುತ್ತೆ ಏನು ಎತ್ತ ಅಂತ ಕೇಳೋರಿಗೆ ಖಂಡಿತವಾಗಿ ರೆಸ್ಪಾನ್ಸ್ ಮಾಡಲ್ಲ. ಆ ಥರ ಮಾಡಬೇಡಿ. ನೇರವಾಗಿ ಬಂದು ಭೇಟಿಯಾಗಿ ನಿಮ್ಮ ಪೂರ್ವಾಪರ ಹಿನ್ನೆಲೆಯನ್ನು ತಿಳಿದೇನೆ ನಾನು ಇದ್ರ ಬಗ್ಗೆ ನಿಮಗೆ ತಿಳಿಸೋದು ಇಲ್ಲ, ಶ್ರೀಚಕ್ರ ಯಾರಿಗೂ ಕೊಡೋದು ಇಲ್ಲ. ಫಸ್ಟ್ ಆಫ್ ಆಲ್ ಅವಶ್ಯಕತೆನೇ ಇಲ್ಲ ನಿಮಗೆ. ಇದರಲ್ಲಿ ಚೆನ್ನಾಗಿ ಹೇಳ್ತೀನಿ ಕೇಳಿ, 100ರಲ್ಲಿ ಒಂದು 30 ಜನಕ್ಕೆ ಅವಶ್ಯಕತೆ ಇಲ್ಲ ಶ್ರೀಚಕ್ರ, ಸಾಧ್ಯವೇ ಇಲ್ಲ. ಇನ್ನೊಂದು 50% ಜನಕ್ಕೆ ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ಮತ್ತೆ 20% ಅಷ್ಟು ಸೂಕ್ಷ್ಮ ರೂಪದಲ್ಲಿದ್ದರೆ ಸಾಕು, ಸ್ಥೂಲವಾಗಿ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಇದೆಲ್ಲವನ್ನ ನಿಮಗೆ ತಿಳಿಸ್ಬೇಕು ಅಂದರೆ ನಾನು ಹೇಳೋ ವಿಧಾನದಲ್ಲಿ ನೇರವಾಗಿ ಬಂದು ಭೇಟಿ ಆದರೆ ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.